ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕುಶಾಲನಗರ ತಾಲೂಕಿನ ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳೆಗುಂಡಿ ಗಿರಿಜನಹಾಡಿ ಬಳಿಯ ಮೀನುಕೊಲ್ಲಿ ಅರಣ್ಯ ಸಮೀಪ ಕಾಡಾನೆ ದಾಳಿಗೆ ಮೃತಪಟ್ಟ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಜಲಜಾಕ್ಷಿ ಅವರ ಮನೆಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಕಲಾಪವನ್ನು ಮೊಟಕುಗೊಳಿಸಿ ಕೂಡಲೇ ಧಾವಿಸಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ನಂತರ ಅರಣ್ಯ ಮತ್ತು ಸ್ಥಳೀಯ ಇಲಾಖೆ ಅಧಿಕಾರಿಗಳೊಂದಿಗೆ ಆನೆ ದಾಳಿಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದ ಶಾಸಕರು ಕುಟುಂಬದ ಪ್ರಮುಖರಿಗೆ ಮೊದಲನೇ ಹಂತದ 5 ಲಕ್ಷ ಮೊತ್ತದ ಪರಿಹಾರ ಚೆಕ್ ಅನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ವಿತರಿಸಿದರು. ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ತಾನು ಮತ್ತು ಸರ್ಕಾರ ತಮ್ಮ ಪರವಾಗಿ ಇರ್ತೇನೆ ಅಂತ ಆಶ್ವಾಸನೆ ನೀಡಿದರು. ಈ ಸಂದರ್ಭ ಅರಣ್ಯ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು, ವನ್ಯಜೀವಿ ಸಂರಕ್ಷಣಾ ಪಡೆಯ ಸಿಬ್ಬಂದಿಗಳು, ಸ್ಥಳೀಯ ಮುಖಂಡರು, ಜನಪ್ರತಿನಿಧಿಗಳು, ಪ್ರಮುಖರು ಪಾಲ್ಗೊಂಡಿದ್ದರು. ನೀವು ಹೇಳ್ದಂಗೆ ಕಳ್ಕೊಳ್ಳೋದು ಅಂತ ವಾಪಸ್ ಎಷ್ಟು ಕೊಟ್ಟರು ಕೋಟಿ ಕೊಟ್ಟರು ಬರೋದಿಲ್ವಲ್ಲ. ನೀವು ಸ್ವಲ್ಪ ಬರೋಕೆ ಇನ್ನೊಬ್ಬರು ಇಲ್ಲ ನೋಡಿ, ಸ್ವಾಮಿ ಕೈಲಿ ಕೊಡಿ ಸರ್, ನೀವು ಇಟ್ಕೊಳಪ್ಪ. ಕೇಳ್ರಿ, ನಾನು ಏನು ಅರ್ಥ ಆಯ್ತಾ ನಾನು ಹೇಳಿದ್ದು? ಸ್ವಾಮಿ ಅವರೇ, ನಾನು ಜವಾಬ್ದಾರಿಯಾಗಿ ನಿಮಗೆ ಹೇಳ್ತಾ ಇರೋದು, ಮಕ್ಕಳು ಭವಿಷ್ಯ ಇದೆ, 3 ಗಂಡು ಮಕ್ಕಳು ಅವರೇ, ಮನೇನು ಕಾಡಾನೆ ದಾಳಿಯಿಂದ ಮೃತಪಟ್ಟ ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಜಲಜಾಕ್ಷಿ ಅವರ ಬಾಳೆಗುಂಡಿ ನಿವಾಸಕ್ಕೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ವನ್ಯಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ 2 ತಿಂಗಳಲ್ಲಿ ಕೊಡಗಿನಲ್ಲಿ ಕಾಡಾನೆ ದಾಳಿಗೆ 4 ಬಲಿಯಾಗಿರುವುದು ಆತಂಕದ ವಿಚಾರ. ನಮ್ಮ ಸರ್ಕಾರದ ಅವಧಿಯಲ್ಲಿ ಅನುದಾನ ಕ್ರೋಢೀಕರಿಸಿ ಜಿಲ್ಲೆಯಲ್ಲಿ 350 ಕಿಲೋಮೀಟರ್ನಷ್ಟು ಆನೆ ಕಂದಕ ನಿರ್ಮಿಸಲಾಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕಾಡಾನೆ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಓಪನ್ ಒಂದು ಹಾಕಿದ್ವಿ, ಅದು ಈಚೆಗೆ ದಾಟಿಲ್ಲ, ಆನೆ ಈಚೆಗೆ ದಾಟಿಲ್ಲ, ಅಲ್ಲೇ ದಾಟಿದೆ ಸರ್, ಹಿಂದೆ ಬಂದು ಅಲ್ಲೇ ದಾಟಿದೆ. ಅದೇ ಕೊಡಗು ಜಿಲ್ಲೆಯಲ್ಲಿ ಆನೆಯ ಮತ್ತು ಕಾಡು ಪ್ರಾಣಿಗಳು ಹುಲಿಗಳ ಕಾಟ ಜಾಸ್ತಿಯಾಗಿದೆ.
ಈಗ ಕೇವಲ ಒಂದು 60 ದಿವಸದೊಳಗೆ 4 ಡೆತ್ತನ್ನು ಕೊಡಗಿನಲ್ಲಿ ಆನೆ ತುಳಿತದಲ್ಲಿ ಸುತ್ತಿರೋದನ್ನು ತಾವು ನೋಡಿದ್ವಿ. ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವೊಂದು 350 ಕೋಟಿ ರೂಪಾಯಿಯ ಒಂದು ಟ್ರೆಂಚಸ್ಸನ್ನು ಹೊಡಿಬೇಕು ಮತ್ತು EPT ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಮಾಡಿ ನಮಗೂ ಕೂಡ ಏನು ಹಣದ ಕೊರತೆ ಬರಬಾರ್ದು ಅಂತ ಉದ್ದೇಶದಿಂದ ಎಲ್ಲೆಲ್ಲ ನಮ್ಮ ಪಾರ್ಕ್ಗಳಿವೆ ಆ ದುಡ್ಡನ್ನು ಬಂದದನ್ನು ಒಂದು ಫಂಡಿಗೆ ಹಾಕಿ ಅಲ್ಲಿ ಟ್ರೆಂಚಸ್ನ ಹೊಡಿಬೇಕು ಅಂತ ತೀರ್ಮಾನ ಮಾಡಿದರು. ಅದರಲ್ಲಿ ಸುಮಾರು ನಾವೊಂದು 350 ಕಿಲೋಮೀಟರ್ವರೆಗೆ ಹೊಡೆದಿದ್ದೇವೆ. ಇನ್ನೂ ಕೂಡ ಅದನ್ನು ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಸರ್ಕಾರ ಬಂದ ಮೇಲೆ ಯಾವುದೇ ಕಂಟಿನ್ಯೂ ಮಾಡುವಂಥ ವ್ಯವಸ್ಥೆ ಆಗಲಿಲ್ಲ. ಹಾಗಾಗಿ ಆನೆ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಆದಷ್ಟು ಬೇಗನೆ ಈ ಕಾಡಾನೆ ಹಾವಳಿ ಇರ್ಬೋದು, ಅದರ ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯ ಆಗ್ತದೆ. ಈ ಸಂದರ್ಭ ಕೊಡಗು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ BB ಭಾರತೇಶ್, ಕೊಡಗು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ RK ಚಂದ್ರ, ಸೋಮರ್ಪೇಟೆ ಮಂಡಲ ಅಧ್ಯಕ್ಷ ಗೌತಮ್, ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು 2025-26ನೇ ಸಾಲಿನಲ್ಲಿ ಮಡಿಕೇರಿ ವಿಭಾಗಕ್ಕೆ 7 ಕಿಲೋಮೀಟರ್ ಮತ್ತು ನಾಗರಹೊಳೆ ವಿಭಾಗಕ್ಕೆ 20 ಕಿಲೋಮೀಟರ್ ರೈಲು ಹಳಿ ತಡೆಗೋಡೆ ಮಂಜೂರಾಗಿದ್ದು, ಶೀಘ್ರ ಕಾಮಗಾರಿ ಆರಂಭಿಸಲಾಗುವುದೆಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಅವರು ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ. ಶೂನ್ಯ ವೇಳೆಯಲ್ಲಿ ಸುಜಾ ಕುಶಾಲಪ್ಪ ಅವರ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಫೆಬ್ರವರಿ 28ರಂದು ಕಾಡಿನಂಚಿನ ನಿವಾಸಿ 17 ವರ್ಷದ ಬಾಲಕಿ ಆನೆ ದಾಳಿಯಿಂದ ಮೃತಪಟ್ಟಿದ್ದಾರೆ. ಮಾರ್ಚ್ 9ರಂದು ಕಾಡಿನೊಳಗೆ ವಾಸ ಮಾಡ್ತಾ ಇದ್ದ 55 ವರ್ಷದ ಬುಡಕಟ್ಟು ಮಹಿಳೆ ಸಾವಿಗೀಡಾಗಿದ್ದಾರೆ. ಇದು ಅತ್ಯಂತ ನೋವಿನ ಸಂಗತಿ ಎಂದರು. ಜೀವ ಅತ್ಯಂತ ಅಮೂಲ್ಯವಾದದ್ದು. ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅರಣ್ಯ ಇಲಾಖೆ ಮಾನವ ವನ್ಯಜೀವಿ ಸಂಘರ್ಷ ತಡೆಯಲು ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆನೆ ನಿಗ್ರಹ ಕಂದಕ, ಸೌರ ವಿದ್ಯುತ್ ಬೇಲಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಈ ಎರಡೂ ಪ್ರಕರಣದಲ್ಲಿ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಮೃತರ ಹತ್ತಿರದ ಬಂಧುಗಳಿಗೆ ವಿತರಿಸಲಾಗಿದ್ದು, ವಾರದೊಳಗೆ ಉಳಿಕೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಎಂದರು. ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಶಾಶ್ವತ ಪರಿಹಾರ ಕ್ರಮಗಳ ಬಗ್ಗೆಯೂ ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೆ ಎಂದು ಈಶ್ವರ ಖಂಡ್ರೆ ತಿಳಿಸಿದರು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ 2026-27ನೇ ಸಾಲಿನ ಆಯವ್ಯಯ ಮಂಡಿಸಿದ್ದು 1.82 ಲಕ್ಷ ರೂಪಾಯಿ ಉಳಿತಾಯ ಅಂದಾಜು ಮಾಡಲಾಗಿದೆ. ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಪ್ರಸಕ್ತ ವರ್ಷದ ಆಯವ್ಯಯ ಮಂಡನಾ ಸಭೆಯಲ್ಲಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಬಜೆಟ್ ಅನ್ನು ಮಂಡಿಸಿದರು. 2026-27ನೇ ಸಾಲಿನಲ್ಲಿ 1368.12 ಲಕ್ಷ ಆದಾಯ ನಿರೀಕ್ಷೆ ಮಾಡಲಾಗಿದ್ದು, 1366.30 ಲಕ್ಷ ಖರ್ಚು ಅಂದಾಜು ಮಾಡಲಾಗಿದೆ. 1.82 ಲಕ್ಷ ಉಳಿತಾಯವಾಗಲಿದೆ ಎಂದಿದ್ದಾರೆ. ಈ ಬಾರಿ ಪಟ್ಟಣದ ಪಾರ್ಕ್ಗಳ ಹಾಗೂ ಮೈದಾನಗಳ ನಿರ್ವಹಣೆಗೆ ಒತ್ತು ನೀಡುವುದರ ಜೊತೆಗೆ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಮೇ ಅಂತ್ಯದೊಳಗೆ ಆರಂಭಿಸಲಾಗುವುದೆಂದು ಹೇಳಿದರು. 8.33 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ನಗರದಲ್ಲಿ ರಸ್ತೆ, ನೀರು, ಚರಂಡಿ, ನೈರ್ಮಲ್ಯ, ಬೀದಿ ದೀಪಗಳ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯ ನೀಡುವ ಕಾರ್ಯ ಸಮರ್ಪಕವಾಗಿ ಆಗಬೇಕಾಗಿದೆ ಹಾಗೂ ಅದಕ್ಕಾಗಿ ಒತ್ತು ನೀಡಲಾಗಿದೆ ಎಂದರು. ನೈರ್ಮಲ್ಯ ರಿಪೇರಿ ವೆಚ್ಚ 3.5 ಲಕ್ಷ, ನೈರ್ಮಲ್ಯ ಹೊರಗುತ್ತಿಗೆ ವೆಚ್ಚ 25 ಲಕ್ಷ, ನೀರು ಸರಬರಾಜು ಹೊರಗುತ್ತಿಗೆ ನೌಕರರ ವೆಚ್ಚ 20 ಲಕ್ಷ, ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ 5 ಲಕ್ಷ, ಬೀದಿ ನಾಯಿಗಳ ಆಶ್ರಯ ಮತ್ತು ಮೂಲಭೂತ ಸೌಕರ್ಯ ನೀಡಲು 8 ಲಕ್ಷ, ಪ್ರವಾಸ ಅಧ್ಯಯನ 10 ಲಕ್ಷ, ಪಾರ್ಕ್ ಅಭಿವೃದ್ಧಿ ವೆಚ್ಚ 10 ಲಕ್ಷ, ವಾಣಿಜ್ಯ ಮಳಿಗೆ ರಿಪೇರಿ ವೆಚ್ಚ 30 ಲಕ್ಷ, ಪೇ ಅಂಡ್ ಪಾರ್ಕಿಂಗ್ 80 ಲಕ್ಷ, ನೀರು ಸರಬರಾಜು ದುರಸ್ತಿ ಮತ್ತು ನಿರ್ವಹಣೆ ವೆಚ್ಚ 5 ಲಕ್ಷ, ಗೃಹ ಭಾಗ್ಯ ವೆಚ್ಚ 23 ಲಕ್ಷ, ಕಚೇರಿ ಉಪಕರಣ ವೆಚ್ಚ 3 ಲಕ್ಷ. ತದನಂತರ SFC ಅನುದಾನ ಖರ್ಚು 24.10% ಖಾತೆಗೆ 2.41 ಲಕ್ಷ, 7.25% ಖಾತೆಗೆ 0.73 ಲಕ್ಷ, 5% ಖಾತೆಗೆ 0.50 ಲಕ್ಷ. ಉಳಿಕೆ ಅನುದಾನಕ್ಕೆ ಖರ್ಚು ತಡೆಗೋಡೆ ನಿರ್ಮಾಣದ ವೆಚ್ಚ 1.12 ಲಕ್ಷ. 2025-26ನೇ ಸಾಲಿನ ನಿರೀಕ್ಷಿತ ಖರ್ಚು 1366.30 ಲಕ್ಷ. ಉಳಿತಾಯ 1.82 ಲಕ್ಷ ಉಳಿತಾಯ ಆಗಿದೆ. 2026-27ನೇ ಸಾಲಿಗೆ ಆಯವ್ಯಯ ರೂಪಾಯಿ 13 ಕೋಟಿ 66 ಲಕ್ಷದ
30,134 ಆಯವ್ಯಯದ ವಿವರ. ಆರಂಭದಲ್ಲಿ 843.85 ಲಕ್ಷ ಇತ್ತು. ಜಮೆ 2,645.95 ಲಕ್ಷ. ಒಟ್ಟು 3,489.80 ಲಕ್ಷದಲ್ಲಿ ಖರ್ಚು 2,592.83 ಲಕ್ಷ ಖರ್ಚಾಗಿದೆ. ಇನ್ನು ಉಳಿಕೆ ಶುಲ್ಕ ಉಳಿಕೆ ಶುಲ್ಕನು 897.92 ಲಕ್ಷ ಉಳಿಕೆ ಇದೆ. 2026-27 ಸಾಲಿನ ಆಯವ್ಯಯದ ಗೋಷ್ವಾರೆ ನಾವು ನೋಡೋದಾದ್ರೆ 25-26ನೇ ಸಾಲಿನ ನಿರೀಕ್ಷಿತ ಆದಾಯ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಎಲ್ಲ ಮೆಷಿನರೀಸ್ಗಳನ್ನ ಪ್ಲಾಂಟ್ ಮಾಡಿ ಇಮಿಡಿಯೇಟ್ ಆಗಿ ರನ್ ಮಾಡಬೇಕು ಅಂತೇಳಿ ಆ ಕಾರ್ಯ ಇನ್ನೇನು ಮುಗಿಯೋ ಹಂತದಲ್ಲಿರೋದ್ರಿಂದ ಏಪ್ರಿಲ್ ಮತ್ತು ಮೇ ಅಂತ್ಯದೊಳಗಾಗಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ಮುಗಿಸಿ ಅಲ್ಲಿ ನಾವು ಚಾಲನೆಯನ್ನು ಕೊಡ್ತೀವಿ. ಸಾಧ್ಯವಾದಷ್ಟು ಕಸನ ಇಲ್ಲೇ ಬೇರ್ಪಡಿಸಿ ಇಲ್ಲೇ ಅದನ್ನ 50% ಅಷ್ಟು ಬಳಸಿ ಅದನ್ನ ಗೊಬ್ಬರವಾಗಿ ಪರಿವರ್ತನೆಯಾಗಿ ಬಂದ ನಂತರ ಅದನ್ನ ತಗೊಂಡೋಗಿ ಅಲ್ಲಿ ಪ್ರೊಸೆಸಿಂಗ್ ಮಾಡ್ತೀವಿ. ಅಂದ್ರೆ ಅಲ್ಲಿ ಸಂಸ್ಕರಣೆ ಮಾಡುವಂತ ಕೆಲಸ ಮಾಡ್ತೀವಿ. ಅಲ್ಲಿವರೆಗೆ ಈಗ ಆಲ್ರೆಡಿ ನಮ್ಮ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ನಡೀತಾ ಇದ್ದಾವೆ. ಇದನ್ನ ನಾವು ಮೇ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ. ಇದು ಮೇಜರ್ ಆಗಿ ಈ ವರ್ಷ ಇರುವಂತದ್ದು. ಉಳಿದಂತೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು 16 ಫೈನಾನ್ಸ್ ಅಲ್ಲಿ ಈ ವರ್ಷದಿಂದ ಹೊಸದಾಗಿ ಅದು ಯೋಜನೆ ಜಾರಿ ಆಗ್ತಾ ಇರೋದ್ರಿಂದ ಅದರಲ್ಲಿ ಯಾವ ಗೈಡ್ಲೈನ್ಸ್ ಬರುತ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಅದರ ಮೇಲೆ ಕೆಲಸ ಮಾಡ್ತೀವಿ. ಸೊ ಇದನ್ನು ಸಂಬಂಧಪಟ್ಟಂಗೆ ಸಭೆಯಲ್ಲಿ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಅಭಿಯಂತರ ಹೇಮಂತ್ ಕುಮಾರ್, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್, ವಿಷಯ ಸಂಗ್ರಹಕಿ ರೂಪಾ ಮಹೇಂದ್ರ ಕುಮಾರ್, ಲೆಕ್ಕಾಧಿಕಾರಿ ಭಾವನಾ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಇತರೆಡೆ ಅಸ್ಸಾಂ ಹಾಗೂ ಇನ್ನಿತರ ಕಡೆಗಳಿಂದ ಬಂದಂತಹ ವಲಸೆ ಕಾರ್ಮಿಕರಿಂದ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವ ದೌರ್ಜನ್ಯ ಹಾಗೂ ಮಾರುಕಟ್ಟೆಯಲ್ಲಿ ಮಾರ್ತಾ ಇರುವ ತಂಬಾಕು ಉತ್ಪನ್ನಗಳ ಹಾಗೂ ಇನ್ನಿತರ ವಸ್ತುಗಳ ಮಾರಾಟದಿಂದಾಗಿ ಕೊಡಗು ಜಿಲ್ಲೆಯ ಜನತೆಯ ಮೇಲೆ ಆಗ್ತಾ ಇರುವ ದುಷ್ಪರಿಣಾಮ ಹಾಗೂ ಕೆಲವು ಗ್ರಾಮೀಣ ಭಾಗದಲ್ಲಿ ಸಂಜೆಯ ಸಮಯ ಮದ್ಯಪಾನ ಸೇವಿಸಿ ಸ್ಥಳೀಯರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇರುವುದು ಕಂಡುಬರ್ತಾ ಇದೆ. ಜಿಲ್ಲೆಯ ಹಲವು ಮಾರುಕಟ್ಟೆಯಲ್ಲಿ ಇವರು ವ್ಯಾಪಾರಕ್ಕಿಳಿದು ಅಶುಚಿತ್ವವಾದ ತಿಂಡಿ ತಿನಿಸುಗಳನ್ನು ಮಾರ್ತಾ ಇದ್ದಾರೆ ಹಾಗೂ ಇದಕ್ಕೆ ಯಾವುದೇ ಆಹಾರ ಇಲಾಖೆಯ ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದಲ್ಲದೆ ತಂಬಾಕು ಉತ್ಪನ್ನಗಳಾದ ಗುಟ್ಕಾ, ಬೀಡಿ, ಸಿಗರೇಟ್ಗಳನ್ನು ಕೂಡ ಮಾರ್ತಾ ಇದ್ದಾರೆ. ಇವರಲ್ಲಿ ಕೆಲವರು ಅಪರಾಧ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದು ಮುಂದಿನ ದಿನಗಳಲ್ಲಿ ಕೊಡಗಿಗೆ ಮಾರಕವಾಗುವ ಲಕ್ಷಣಗಳು ಕಂಡುಬರ್ತಾ ಇದ್ದು, ಕೆಲ ದಿನಗಳ ಹಿಂದೆ ಸ್ಥಳೀಯ ವಾಹನ ಚಾಲಕನ ಮೇಲೆ ಹಲ್ಲೆ ಖಂಡಿಸಿ ಕೊಡಗು ಹಿತರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳು ಹಾಗೂ ಕೊಡಗು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಇವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡು ಇವರ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ವೇದಿಕೆ ಅಧ್ಯಕ್ಷರಾದ ರವಿಗೌಡ, ಉಪಾಧ್ಯಕ್ಷರಾದ ನಾಗೇಶ್, ಕಾರ್ಯದರ್ಶಿ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿಲೇಜ್ಗಳಲ್ಲಿ ಅವರಿಂದ ಸ್ವಲ್ಪ ಏನು ಅಲ್ಲಿ ವಿಲೇಜ್ ಅವರಿಗೆ ಸಂಜೆ ಹೊತ್ತು ಕುಡಿದು ಗಲಾಟೆ ಮಾಡೋದೆಲ್ಲ ಆಗ್ತಾ ಉಂಟು. ನಾನು ತಮ್ಮ ಗಮನ ತರ್ತೀನಿ. ಯಾಕೆಂತಂದರೆ ಅವರು ಯಾರು ಗುತ್ತಿಗೆದಾರ ಬಳಿ ಇರ್ಬೋದು, ಇಲ್ಲ ಕೊಡಗಿಗೆ ಬಂದಿದ್ದಾರೆ, ಕೆಲಸಗಳು ಕೂಡ ಮಾಡ್ತಾರೆ. ಆದರೆ ಏನಂತಂದರೆ ಅವ್ರದ್ದು ದಬ್ಬಾಳಿಗಳು ಮೊನ್ನೆ ದಿನ ಒಂದು ಆಟೋ ಚಾಲಕರ ಮೇಲೆ ಅಲ್ಲಿಗೆ ಪ್ರಯತ್ನ ಮಾಡಿದ್ದಾರೆ. ಇದೇ ಥರ ಬೇರೆ ಬೇರೆ ಅವ್ಯವಹಾರಗಳು ಕೂಡ ಆಗ್ತದೆ. ಅದರ ಈಗ ಏನಂತಂದರೆ ಅವ್ರು ಕಾರ್ಮಿಕರಾಗಿ ಕೊಡಗಿಗೆ ಬಂದಿರೋರು ಅವ್ರೀಗ ಕೆಲವು ಭಾಗದಲ್ಲಿ ವ್ಯಾಪಾರಕ್ಕೂ ಕೂಡ ಹೇಳ್ತಿದ್ದಾರೆ. ಅದರಿಂದ ನಮ್ಮ ಸ್ಥಳೀಯರಿಗೆ ತೊಂದರೆ ಆಗ್ತಾ ಉಂಟು. ಮತ್ತೆ ಅವರು ತೋಟಗಳಲ್ಲಿ ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಕಾರ್ಯನಿರ್ವಹಿಸ್ತಾರೆ. ಅವರು ಅಸ್ಸಾಮಲ್ಲಿ ಅಂತ ಹೇಳೋದು ಐಡೆಂಟಿಫೈಗಳು ಆಗಬೇಕು. ಅದರಿಂದ ತಮ್ಮ ಗಮನಕ್ಕೆ ತರ್ತೀವಿ. ಈಶ್ವರ ಹೋಗಿದ್ದು ಅವ್ರು ಇಲ್ಲ ಅಲ್ಲಿ, ತಮ್ಮ ಗಮನಕ್ಕೆ ತರ್ತೀವಿ. ಏನು ಕಾರ್ಮಿಕ ಇಲಾಖೆಯಿಂದ ಅವರು ಏನು ಅಸ್ಸಾಂ ಮೂಲದವರ ಇಲ್ಲ ಹೊರಗಿನ ಭಾಗದಿಂದ ಬಂದಿದ್ದಾರೆ ಅಂತ ಹೇಳೋದು ಐಡೆಂಟಿಫೈಗಳು ಆಗಬೇಕು. ಅವ್ರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಅದು ಮತ್ತೆ ಈಗ ಕೆಲವು ಮಾರುಕಟ್ಟೆಗಳಲ್ಲಿ ಅವರು ಏನಂತಂದ್ರೆ ಗುಟ್ಕಾದಂಥ ವಸ್ತುಗಳನ್ನು ಕೂಡ ಮಾಡ್ತಾರೆ. ಮೊನ್ನೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೇಕು, ಸೋಷಿಯಲ್ ಮೀಡಿಯಾ ಕೂಡ ಬಂದಿದೆ. ಮತ್ತೆ ಅವರು ಒಂದು ರಸಗುಲ್ಲ ಜಾಮೂನ್ ಥರ ಮಾಡ್ತಾರೆ. ಅದು ಫುಡ್ ಅದಕ್ಕಿಂತ ಅದು ಪರ್ಮಿಷನ್ ಕೂಡ ತಗೊಂಡಿಲ್ಲ. ಮಡಿಕೇರಿ ಮಾರ್ಕೆಟ್ ಮಾಡ್ತಾರೆ, ಮತ್ತೆ ನಾಲ್ಕು ಮಾದಾಪುರ ಮಾರ್ಕೆಟೆಲ್ಲ ಮಾಡ್ತಿದ್ದಾರೆ ಮೇಡಮ್. ಗುಲಾಬ್ ಜಾಮೂನ್ ಮತ್ತು ರಸಗುಲ್ಲ. ಈಗಾಗಲೇ ಕೊಡಗು ಜಿಲ್ಲೆಗೆ ಅಸ್ಸಾಂ ಮತ್ತು ಇನ್ನಿತರ ಮೂಲದ ಕಾರ್ಮಿಕರು ಆಗಮಿಸಿದ್ದಾರೆ. ತೋಟ ಮತ್ತು ಕಟ್ಟಡ ಕಾರ್ಮಿಕರಾಗಿ ಕೊಡಗು ಜಿಲ್ಲೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಕೆಲವು ದಿನದಿಂದ ಏನು ಮಡಿಕೇರಿ ನಗರದ ಗಾಳಿಬೀಡು ಬಳಿ ಒಂದು ಆಟೋ ಚಾಲಕನಿಗೆ ಹಲ್ಲೆ ಪ್ರಯತ್ನ ಕೂಡ ಮಾಡಿದರು. ಮತ್ತು ಮೊನ್ನೆ ದಿನ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಏನು ಮಡಿಕೇರಿ ಮಾರುಕಟ್ಟೆಯಲ್ಲಿ ಏನು ನಿಷೇಧಿತ ಗುಟ್ಕಾ
ಸಿಗರೆಟ್, ತಂಬಾಕು ಇದನ್ನು ಮಾರಾಟ ಮಾಡ್ತಿದ್ರು. ಮತ್ತು ಅದೇ ರೀತಿ ಏನು ಇದು ಫುಡ್ ಅಥಾರಿಟಿಯಿಂದ ಯಾವುದೇ ಪರವಾನಗಿ ಪಡೆಯದೆ ಗುಲಾಬ್ ಜಾಮೂನ್ ಮತ್ತು ರಸಗುಲ್ಲ ರೀತಿಯ ಇನ್ನೂ ಯಾವುದೆಲ್ಲ ಪದಾರ್ಥಗಳನ್ನ ಮಾರಾಟ ಮಾಡ್ತಿದ್ರು. ಇದರ ಬಗ್ಗೆ ನಾವು ಕೂಡ ಅದನ್ನು ತಡೆದು ಮತ್ತು ನಮ್ಮ ಮಾಧ್ಯಮದವರು ಜಾನ್ಸನ್ ಪ್ರೈಮರಿಗೂ ಕೂಡ ಅದನ್ನು ಮಾಧ್ಯಮದ ಮುಖಾಂತರ ಗಮನಕ್ಕೆ ತಂದಿದ್ದಾರೆ. ಈಗ ಮಡಿಕೇರಿ ನಗರಸಭೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಈ ರೀತಿ ಎಲ್ಲೆಂದರಲ್ಲಿ ಯಾವುದು ಪರ್ಮಿಷನ್ ಇಲ್ಲದೆ ಅಸ್ಸಾಂ ಮೂಲ ಮತ್ತು ಇನ್ನಿತರ ಕಾರ್ಮಿಕರು ಮತ್ತು ಬೇರೆ ಹೊರ ರಾಜ್ಯದವರು ಯಾವುದೇ ಪರ್ಮಿಷನ್ ಪಡೆಯದ ಏನು ಫುಡ್ ಅಥಾರಿಟಿಯಿಂದ ಪರ್ಮಿಷನ್ ಪಡೆದ ಈ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಇಲ್ಲಿಯ ಸ್ಥಳೀಯ ಜನರಿಗಾಗಿರ್ಬೋದು, ಬೇರೆಯವರಿಗಾಗಿರ್ಬೋದು ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ತೆಗೊಳ್ತಾರೆ ಅಂತೇಳಿ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆ ವಿಚಾರವಾಗಿ ಏನು ಈ ಅಸ್ಸಾಂ ಕಾರ್ಮಿಕರು ಏನು ಹಳ್ಳಿಗಳ ಪ್ರದೇಶಗಳಲ್ಲಿ ಸಂಜೆ ಹೊತ್ತು ಮದ್ಯಪಾನ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆ ಮತ್ತು ಅಲ್ಲಿಯ ಸ್ಥಳೀಯರಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಇವತ್ತು ಮಡಿಕೇರಿ ಜಿಲ್ಲಾಡಳಿತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅದೇ ಥರ ಕಾರ್ಮಿಕ ಇಲಾಖೆಗೆ ಕೂಡ ಒಂದು ಮನವಿ ಪತ್ರಗಳು ಕೊಟ್ಟಿದ್ವಿ. ಈ ಕಾರ್ಮಿಕರಾಗಿ ಯಾರು ಕಾರ್ಯನಿರ್ವಹಿಸಿದರೆ ಅವ್ರ ಬಗ್ಗೆ ಒಂದು ಎಚ್ಚರ ವಹಿಸಬೇಕು. ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಇವರು ಅಸ್ಸಾಂ ಮೂಲದವರ ಅಥವಾ ಬಾಂಗ್ಲಾದಿಂದ ಬಂದವರು ಅಂತ ಒಂದು ತನಿಖೆ ಕೂಡ ಆಗಬೇಕು. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇವರ ಏನು ಆಟಾಟೋಪ ಮತ್ತು ನಮ್ಮ ಸ್ಥಳೀಯರ ಮೇಲೆ ಇವರು ಏನು ದಬ್ಬಾಳಿಕೆ ಮಾಡ್ತಾರೆ, ಈ ದಬ್ಬಾಳಿಕೆಯನ್ನು ತಡಿಬೇಕು. ಏಕೆಂತ ಹೇಳಿದ್ರೆ ಅವರು ಕೂಲಿ ಕಾರ್ಮಿಕರಾಗಿ ಬಂದವರು ಕೂಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಹೊರತು ನಮ್ಮ ಮೇಲೆ ಏನು ದಬ್ಬಾಳಿಕೆ ಮಾಡೋದನ್ನು ನಿಲ್ಲಿಸಬೇಕು. ಅದೇ ರೀತಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಇವರ ದಬ್ಬಾಳಿಕೆ ಆಟಾಟೋಪ ನಿಲ್ಲದಿದ್ದರೆ ನಾವು ಕೊಡಗು ಹಿತರಕ್ಷಣಾ ವೇದಿಕೆಯಿಂದ ಬೃಹತ್ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗೌಡ ಮಹಿಳಾ ಒಕ್ಕೂಟ ಕೊಡಗು, ಶ್ರೀ ಕಾವೇರಿ ಗೌಡ ಮಹಿಳಾ ಘಟಕ ಭಾಗಮಂಡಲ ಇವರ ಸಹಯೋಗದಲ್ಲಿ ಭಾಗಮಂಡಲದಲ್ಲಿ ಏರ್ಪಡಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲರಾದ ಆನೇರ ಜಾನಕಿ, ಮಹಿಳೆಯರಿಗೆ ಪೂಜನೀಯ ಸ್ಥಾನವಿದ್ದು ಹಲವಾರು ಆಚಾರ ವಿಚಾರಗಳಿಂದ ಮಹಿಳೆಯರ ರಕ್ಷಣೆಗಾಗಿ ರೂಪಿಸಲಾಗಿದೆ ಎಂದರು. ಮತ್ತೆ ಅವಕ್ಕೂ ಸಹ ಒಂದು ನನಗೆ ಎಲ್ಲ ಗೊತ್ತುಲು ತಿಳುವ ಸ್ವಾಭಿಮಾನದಲ್ಲಿ ಒಂದು ಬದುಕುವಂತಹ ಒಂದು ಮಾನಸಿಕ ಧೈರ್ಯನೂ ಅವಕ್ಕೆ ಬಂದದೆ. ಈ ಜಾಗೃತಿ ಪ್ರತಿಯೊಬ್ಬರಲ್ಲಿ ಮೂಡಕು. ಯಾಕಂದ್ರೆ ಏನು ನಾವು ಮಾನವ ಹಕ್ಕುಗಳು ಅಂತ ಹೇಳಿವೆ, ಅದು ಮಹಿಳೆಯರ ಹಕ್ಕುಗಳು ಕೂಡ, ಅದು ಮಕ್ಕಳ ಹಕ್ಕುಗಳು ಕೂಡ. ಕೊಡಗು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಅಂಬೆ ದಮಯಂತಿ ಮಾತನಾಡಿ, ಪ್ರಥಮ ಬಾರಿಗೆ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಮಹಿಳೆಯರು ಅವರ ಮೇಲೆ ನಡೀತಾ ಇರುವ ಶೋಷಣೆಯ ವಿರುದ್ಧ ಪ್ರತಿಭಟಿಸಿದ ದಿನವೊಂದ ವಿಶ್ವ ಮಹಿಳಾ ದಿನಾಚರಣೆಯಾಗಿ ವಿಶ್ವಸಂಸ್ಥೆ ನಿಗದಿಪಡಿಸಿದೆ. ಮಾರ್ಚ್ 8ರಂದು ಪ್ರಪಂಚದಾದ್ಯಂತ ಸಾಧಕರನ್ನು ಗುರುತಿಸಿ ಗೌರವಿಸಿ ಪ್ರೇರಣೆ ಪಡೆಯುವ ದಿನವನ್ನಾಗಿ ಹಾಗೂ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಸಾಧನೆ ಮಾಡಿದವರನ್ನು ನಾವು ನೆನೆಸುವಂತಹ ದಿನ ಇದು. ಹಾಗಾಗಿ ನಮ್ಮ ಬೇಕಷ್ಟು ಮೊತ್ತಮೊದಲಿಗೆ ನಮಗೆ ರಾಜ್ಯಪಾಲರಾಗಿರುವಂತಹ ರಮಾದೇವಿ ಸಿಗ್ತಾರೆ. ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಪಡೆದ ಸಾಹಿತಿ ಪೂಜಾರಿರ ಕೃಪಾ ದೇವರಾಜ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ತಮ್ಮ ಸಂದೇಶದಲ್ಲಿ ಮಹಿಳೆಯರ ಸಾಧನೆಯ ಹಿಂದೆ ಪುರುಷರ ಸಹಕಾರದ ಅಗತ್ಯತೆ ಇದೆ ಎಂದರು. ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನ ಭರತ್ ಅವರು ಮಾತನಾಡಿ, ಮಹಿಳೆ ಅಡುಗೆ ಮನೆಯಿಂದ ಹೊರಬಂದು ಧೈರ್ಯದಿಂದ ಬದುಕು ಕಟ್ಟಿಕೊಳ್ಳಬೇಕಾಗಿದೆ ಎಂದರು. ಕರಿಕೆಗೌಡ ಮಹಿಳಾ ಘಟಕದ ಅಧ್ಯಕ್ಷರಾದ ಕುದುಪಜೆ ಸುಗೀತಾ, ಕೊಡಗು ಗೌಡ ಮಹಿಳಾ ಒಕ್ಕೂಟದ ಉಪಾಧ್ಯಕ್ಷೆ ಬೇತಡ್ಕ ಜಾನಕಿ ಬೆಳ್ಳೆಪ್ಪ, ಕಾವೇರಿ ಗೌಡ ಮಹಿಳಾ ಘಟಕದ ಅಧ್ಯಕ್ಷೆ ವಾರಿಜಾ ಸೂರ್ತಲೆ, ಭಾಗಮಂಡಲದ ಆರಕ್ಷಕ ಸಿಬ್ಬಂದಿ ಶೋಭಾ, ಬಾರಿಕೆ ಶೈಲಜಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ. ಕೊಡಗು ಜಿಲ್ಲೆ ಕುಶಾಲನಗರದ ಇಂದಿರಾ ಬಡಾವಣೆಯಲ್ಲಿ ಹಲವು ಮನೆಗಳಿದ್ದು ಇಲ್ಲಿನ ನಿವಾಸಿಗಳಿಗೆ ಸೂಕ್ತವಾದ ಪಾರ್ಕ್ ಇಲ್ಲದಿರುವುದನ್ನು ಅರಿತ ಕೊಡಗು ಜನ ಅಭಿವೃದ್ಧಿ ಸಮಿತಿ ಸ್ಥಾಪಕ ಅಧ್ಯಕ್ಷ ಎಂಎ ದಾವೂದ್ ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿರುವ ಇಂದಿರಾ ಬಡಾವಣೆ ಬಹಳ ಹಳೆಯ ವಸತಿ ಪ್ರದೇಶವಾಗಿದ್ದರೂ ಕೂಡ ಸಾರ್ವಜನಿಕರ ಉಪಯೋಗಕ್ಕಾಗಿ ಪಾರ್ಕ್ ವ್ಯವಸ್ಥೆ ಇಲ್ಲದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆ ಇಂದಿರಾ ಬಡಾವಣೆಯಲ್ಲಿ ಪಾರ್ಕ್ಗಾಗಿ ಮೀಸಲಾದ ಜಾಗದ ಸಂಪೂರ್ಣ ಮಾಹಿತಿ ಹಾಗೂ ಪಾರ್ಕ್ ನಿರ್ಮಾಣದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದಕ್ಕೆ ಸ್ಪಂದಿಸಿದ ಅಧಿಕಾರಿಯವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವ ಭರವಸೆ ನೀಡಿದರು. ಕುಶಾಲನಗರದ ಇಂದಿರಾ ಬಡಾವಣೆ ಬ್ಲಾಕ್ ನಂಬರ್ 11ಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ. ಇವತ್ತು ಹಲವಾರು ಜನ ಇಲ್ಲಿಂದ ಹಲವಾರು ರೀತಿಯ ಪುಕಾರುಗಳು ಇಲ್ಲಿ ಬಂದಿದೆ. ಇದು ಒಂದು ಲೇಔಟು. ಈ ಲೇಔಟ್ ಯಾವಾಗ ಅಂತೇಳಿದರೆ ಪಟ್ಟಣ ಪಂಚಾಯತಿ ಇರೋ ಹೊತ್ತಿಗೆ ಆದಂಥ ಲೇಔಟ್, ಈಗ ಪುರಸಭೆ ಆಗಿದೆ. ಆದರೂ ಕೂಡ ಈ ಲೇಔಟಲ್ಲಿ ಮುಂಚಿಂದನೂ ಒಂದು ಪಾರ್ಕ್ ಇತ್ತು ಅಂತ ಹೇಳುವಂಥ ಒಂದು ಸುದ್ದಿ ಇಲ್ಲಿ ಹರಡ್ತಿತ್ತು. ಭಾಳ ಜನ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಪಾರ್ಕ್ ಇತ್ತು ಅಂತ. ಇವಾಗ ಪಾರ್ಕ್ ಇಲ್ಲ. ಆ ಪಾರ್ಕ್ ಏನಾಗಿದೆ ಅಂತ ಹೇಳೋದಕ್ಕೆ ಅದನ್ನ ನಮಗೆ ಅದರ ಪುರಾವೆಗಳು ಸಮೇತ ನಮ್ಮಲ್ಲಿ ಇದೆ. ಆದರೂ ನಾವು ಪುರಸಭೆಗೆ ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಪಾರ್ಕ್ ಎಲ್ಲಿದೆ, ಆ ಪಾರ್ಕನ್ನು ಪಾರ್ಕಾಗಿ ಈ ಲೇಔಟ್ನಲ್ಲಿ ಮಾಡಿ ಇಲ್ಲಿನ ಜನರಿಗೆ ಅದರ ಸವಲತ್ತನ್ನು ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಇದು ದಯವಿಟ್ಟು ಈ ಅಭಿವೃದ್ಧಿ ಸಮಿತಿಯಿಂದ ನಾವು ಏನು ಜನಾಭಿವೃದ್ಧಿ ಸಮಿತಿಯಿಂದ ನಾವು ಇವರಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳಿದರೆ ಇಲ್ಲಿಯ ಜನರ ಪರವಾಗಿ, ಇದರಲ್ಲಿ ಯಾವುದೇ ದುರುದ್ದೇಶಗಳು ಇಟ್ಕೊಂಡಲ್ಲ, ಇಲ್ಲಿಯ ಜನರ ಪರವಾಗಿ ಈ ಲೇಔಟಲ್ಲಿ ಪಾರ್ಕ್ ಬೇಕೇ ಬೇಕು. ಯಾಕೆಂದರೆ ಈ ಸಡನ್ ಆಗಿ ಈ ಪಾರ್ಕ್ ಇಲ್ಲಿ ಹೋಯಿತು, ಇದರ ಬಗ್ಗೆ ನೀವು ಪರಿಶೀಲನೆ ಮಾಡಬೇಕು. ಈ ವಾರ್ಡ್ನ ಒಂದು ಜನರ ಅಭಿವೃದ್ಧಿಗೋಸ್ಕರ ಇಲ್ಲಿ ಒಂದು ಪಾರ್ಕ್ ನಿರ್ಮಾಣ ಆಗಬೇಕು. ಈ ಕುಶಾಲನಗರ ದಿನೇ ದಿನೇ ಬೆಳೆಯುತ್ತಿರುವಂಥ ಒಂದು ಪಟ್ಟಣವಾಗಿದೆ. ಈಗ ಅದು ಪುರಸಭೆ ಆಗಿದೆ, ಮುಂದೆ ನಗರಸಭೆ ಆಗುವಂಥ ಒಂದು ಸಾಧ್ಯತೆಗಳು ಇದೆ. ಇದು ಕಾವೇರಿಯ ಒಡಲು, ಇದೊಂದು ಕೊಡಗಿನ ಹೆಬ್ಬಾಗಿಲಾಗಿರುವಂಥ ಒಂದು ನಗರದಲ್ಲಿ ಒಂದು ಪಾರ್ಕಿನ ವ್ಯವಸ್ಥೆ ಬೇಕು. ಎಲ್ಲ ಬಡಾವಣೆಗಳಲ್ಲೂ ಈ ಒಂದು ಅಭಿಯಾನ ಕೊಡಗು ಜನಾಭಿವೃದ್ಧಿ ಸಮಿತಿಯಿಂದ ನಾವು ಮಾಡ್ತಾ ಇದ್ದೀವಿ. ಪಟ್ಟಣ ಪಂಚಾಯಿತಿಯಲ್ಲಿ ಹೋಗಿ ನಾವು ಇವತ್ತು ಕೇಳಿದಾಗ ಅವರು ನಾವು ನೋಡಿ ಅದನ್ನು ಪರಿಶೀಲನೆ ಮಾಡಿ ನಿಮಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಅದರಿಂದ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಪಟ್ಟಣ ಪಂಚಾಯಿತಿಯವರಲ್ಲಿ ನಮಗೆ ಆದಷ್ಟು ತುರ್ತಾಗಿ ನಮಗೆ ಇದೊಂದು ಮಾಡಿ ಮುಂದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಲ್ಲೊಂದು ಪಾರ್ಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ. ನಮಸ್ತೆ, ನನ್ನ ಹೆಸರು ರೇವಂತ್ ಅಂತ. ನಾನು ಇಲ್ಲಿ ಇಂದಿರಾ ಬಡಾವಣೆ ಕುಶಾಲನಗರಲ್ಲಿರೋದು. ಸಾಮಾನ್ಯವಾಗಿ ಎಲ್ಲ ಏರಿಯಾಗಳಿಗೆ ಹೋಗುವಾಗ ಎಲ್ಲ ಏರಿಯಾದಲ್ಲೂ ಪಾರ್ಕ್ಗಳನ್ನ ನೋಡ್ಬೋದು ನಾವು. ಎಲ್ಲ ಸಂಜೆ ಹೊತ್ತು ಆಗಿರ್ಬೋದು, ಬೆಳಗ್ಗೆ ಆದರೂ ಎಲ್ಲರೂ ಹೋಗ್ಬೋದು. ಈ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳಾದರೂ ಆಗಿರ್ಬೋದು ಪಾರ್ಕಿಗೆ ಆಟ ಆಡೋಕೆ ಹೋಗ್ತಾರೆ. ನಾನೀಗ ಬೆಂಗಳೂರಲ್ಲಿ ಓದ್ತಾ ಇರೋದು. ಅಲ್ಲಿ ಕೂಡ ಹೋಗುವಾಗ ಏರಿಯಾಕ್ಕೆ ಒಂದೊಂದಿದೆ. ಏರಿಯಾದಂದ್ರೆ ಒಂದು ರೋಡ್ ಥರ. ಇಲ್ಲಿ ನಮ್ದು ಇಷ್ಟು ದೊಡ್ಡ ಇಂದಿರಾ ಬಡಾವಣೆ ಇಷ್ಟು ದೊಡ್ಡ ಏರಿಯಾ ಆಗ್ಬಿಟ್ಟು ಕೂಡ ಒಂದು ಪಾರ್ಕ್ ಕೂಡ ಇಲ್ಲ ನಮಗೆ ಸರಿಯಾಗಿ. ದೇವಸ್ಥಾನ ಇದೆ, ದೇವಸ್ಥಾನ ಮುಂದೆ ಒಂದು ಪಾರ್ಕ್ ಇದೆ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಫುಲ್ ಹೋಗಿದೆ, ಅದು ಯಾರೂ ತಲೆಗೆಡ್ಸ್ಕೊತಿಲ್ಲ. ಮೇಲಾಧಿಕಾರಿಗೆ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಏರಿಯಾಕ್ಕೆ ಒಂದು ಉತ್ತಮವಾದ ಒಂದು ಪಾರ್ಕ್ನ ಮಾಡಿಕೊಡ್ಬೇಕು. ಇಂದಿರಾ ಬಡಾವಣೆಯಲ್ಲಿ ಇವತ್ತು ನಾವು 40 ವರ್ಷ ಆಯಿತು. ಮತ್ತು ಇಲ್ಲೇನು ಪಾರ್ಕು ಗಿರ್ಕು ಏನೂ ಇಲ್ಲ. ಮತ್ತೆ ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ. ಸರಿ ಅಮ್ಮ, ನಿಮ್ಮ ಈ ಮಾಹಿತಿಯನ್ನು ನಾವು ಪುರಸಭೆ ಕುಶಾಲನಗರ ಅಧಿಕಾರಿಗಳಿಗೆ ನಾವು ಹೇಳ್ಕೊಡ್ತೀವಿ. ಇದನ್ನು ಗಂಭೀರವಾಗಿ ಇದನ್ನು ಪರಿಗಣನೆ ಮಾಡಿಬಿಟ್ಟು ಇದನ್ನು ಎಲ್ಲರ ಗಮನಕ್ಕೆ ನಾವು ತರಿಸ್ಲಿಕ್ಕೆ ಇಷ್ಟಪಡಿ. ನಿಮ್ಮ ಏರಿಯಾದಲ್ಲಿ ಪಾರ್ಕ್ ಇಲ್ಲ, ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲ. ಕಮ್ಮಿ ಅಂದರೂ ಇಲ್ಲಿ ಒಂದು 40-45 ವರ್ಷದ ಮೇಲೇ ಆಯಿತು. ಆದರೆ ಇಷ್ಟುವರೆಗೆ ಇಲ್ಲಿ ಮೊದಲು ಜನ ಎಲ್ಲ ಕಮ್ಮಿ ಇದ್ದರು. ಇವಾಗ ಆದರೆ ಜನ ಜಾಸ್ತಿ ಇದ್ದಾರೆ. ಮತ್ತಿನ್ನೊಂದೇನೋ ಚಿಕ್ಕ ಪುಟ್ಟ ಗಾಡಿಗಳೆಲ್ಲ ಬಂದಾಗ ಎಷ್ಟೋ ಸರಿ ಮಕ್ಕಳುಗಳಿಗೆ ಆಕ್ಸಿಡೆಂಟ್ ಅವೆಲ್ಲ ಆಗ್ತಾಯಿದೆ. ಒಂದು ಪಾರ್ಕ್ ಅಂತ ಇದ್ದರೆ ಮಕ್ಕಳು ಓಡಾಡೋದಕ್ಕೆ, ಅಲ್ಲಿ ಸ್ವಲ್ಪ ವ್ಯಾಯಾಮ ಮಾಡೋದಕ್ಕೆ ಅಲ್ಲಿ ಏನಕ್ಕೆ ಬೇಕಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಏನಕ್ಕೂ ಆಗಲ್ಲ. ಮತ್ತು ಎಷ್ಟೋ ಸರಿ ಇಲ್ಲಿ ಗಾಡಿಗಳು ಜಾಸ್ತಿ ಓಡಾಡೋದ್ರಿಂದ ಮಕ್ಕಳುಗಳಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಹಂಗಾಗಿ ಒಂದು ಪಾರ್ಕ್ ಇಲ್ಲಾಂದರೆ ಏನಾದ್ರು ಒಂದು ಓಡಾಡೋಂಥ ವ್ಯವಸ್ಥೆ ಇರೋ ಥರ ಇದ್ದಿದ್ರೆ ತುಂಬ ಬೆಟರ್ ಆಗುತ್ತೆ. ಅದಿಲ್ಲದೇ ಇರೋದೇ ತುಂಬ ಪ್ರಾಬ್ಲಮ್ ಆಗ್ತಿದೆ. ಮತ್ತು ಇನ್ನೊಂದು ಅಂದರೆ ತುಂಬ ವೆಹಿಕಲ್ಗಳು ತುಂಬ ಜಾಸ್ತಿ ಆಗಿದೆ. ಅದು ಕಂಟ್ರೋಲ್ ಇಲ್ಲದೇ ತುಂಬ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಇದನ್ನು ಹೇಳ್ಬೋದು.
ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರ 100 ವರ್ಷಗಳ ವರ್ಷಾಚರಣೆ ಆಚರಿಸುವ ಸಂದರ್ಭದಲ್ಲಿ ಅವರ ಹೆಸರಲ್ಲಿ 2 ಕೋಟಿ ರೂಪಾಯಿ ದತ್ತಿ ಸ್ಥಾಪನೆ ಮಾಡಿ 50 ಲಕ್ಷ ರೂಪಾಯಿ ಪ್ರಶಸ್ತಿ ನೀಡಲು ಸಿಎಂ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದು ಅಭಿನಂದನಾರ್ಹ ಅಂತ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ MP ಕೇಶವ ಕಾಮತ್ ಅವರು ಹೇಳಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸಮಾಜವಾದಿ ನಾಯಕ ಶಾಂತವೇರಿ ಗೋಪಾಲಗೌಡರ ಹೆಸರಿಂದ ಮರುನಾಮಕರಣ ಮಾಡಿರುವುದನ್ನು ಅವರು ಅಭಿನಂದಿಸಿದ್ದಾರೆ. ಸಾಹಿತಿ ನಾ ಡಿಸೋಜ 1952ರಲ್ಲಿ ನಡೆದ ಕಾಗೋಡು ಚಳವಳಿ ಆಧರಿಸಿ ಬರೆದಿದ್ದ ಕೊಳಗ ಕೃತಿಯನ್ನು ನಾಟಕವಾಗಿ ರೂಪಿಸಿ ನಾಡಿನಾದ್ಯಂತ ಪ್ರದರ್ಶನ ಮಾಡುವಂತೆ ತೀರ್ಮಾನ ಮಾಡಿರುವುದು ಚಳವಳಿಯ ರೂವಾರಿಗಳಿಗೆ ನೀಡಿದ ಗೌರವವಾಗಿದೆ. ಭೂಮಿಗಾಗಿ ಹೋರಾಟ ನಡೆಸಿ ಉಳುವವನೇ ಹೊಲದೊಡೆಯ ಶಾಸನ ತರಲು ಕಾರಣವಾದ ಈ ಹೋರಾಟ ಮತ್ತೆ ಜನಮಾನಸದಲ್ಲಿ ಮರೆಯಾಗದಂತೆ ಮಾಡಿರುವ ಸರ್ಕಾರದ ಪ್ರಯತ್ನ ಶ್ಲಾಘನೀಯವೆಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಕಾರಣಾಂತರಗಳಿಂದ ಮುಚ್ಚಲ್ಪಟ್ಟಿದ್ದ ಮಾದಾಪಟ್ಟಣ ಅಂಗನವಾಡಿ 1 ಕೇಂದ್ರವನ್ನು ಪುನರಾರಂಭಿಸಲಾಯಿತು. ಗ್ರಾಮದ ಕಾಂಗ್ರೆಸ್ ಮುಖಂಡರೂ ಆದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ರಕ್ಷಾ ಸಮಿತಿ ನಾಮನಿರ್ದೇಶಿತ ಸದಸ್ಯ HJ ದಾಮೋದರ್ ಮತ್ತಿತರರು ಮಕ್ಕಳಿಗೆ ಹೂ ಮತ್ತು ಸಿಹಿ ನೀಡಿ ಅಂಗನವಾಡಿಗೆ ಬರಮಾಡಿಕೊಂಡು ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಸಿದರು. ಚಾಕ್ಲೇಟ್ ಇದೆ, ಚಾಕ್ಲೇಟ್ ಹಾಕಿ ಅವ್ನು ಬೇಡ ಅಂತಾನೆ ಕೊಡಿ ಒಂದೊಂದ ಈ ಸಂದರ್ಭ ಮಾತನಾಡಿದ ದಾಮೋದರ್, ದೊಡ್ಡ ಗ್ರಾಮವಾಗಿರುವ ಮಾದಾಪಟ್ಟಣದಲ್ಲಿ ಈ ಅಂಗನವಾಡಿ ಮುಚ್ಚಿದ ಹಿನ್ನೆಲೆ ದೂರದ ಅಂಗನವಾಡಿಗೆ ಮಕ್ಕಳನ್ನು ಕರೆದೊಯ್ಯುವ ಪೋಷಕರು ಮಕ್ಕಳ ಪರಿಸ್ಥಿತಿಯನ್ನು ಗಮನಿಸಿ ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆ ಅವರ ಸೂಚನೆ ಅನುಸಾರ ಈ ಅಂಗನವಾಡಿ ಕೇಂದ್ರವನ್ನು ಮತ್ತೆ ತೆರೆಯಲಾಗಿದೆ. ಶಾಸಕರ ಅನುದಾನ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಶೀಘ್ರದಲ್ಲೇ ಈ ಅಂಗನವಾಡಿ ಕೇಂದ್ರವನ್ನು ದುರಸ್ತಿಗೊಳಿಸಿ ಅಭಿವೃದ್ಧಿಪಡಿಸಲು ಹಾಗೂ ಕಾಯಂ ಶಿಕ್ಷಕಿ ಹಾಗೂ ಸಹಾಯಕಿ ನೇಮಕಾತಿಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅಂಗನವಾಡಿ ಮೊದಲನೇ ಮತ್ತೆ 2ನೇ ಅಂಗನವಾಡಿ ಆದರೆ ಇದು ಯಾಕಪ್ಪ ಎಲ್ಲ ಶಾಲೆಗಳು ಅಂಗನವಾಡಿ ನೋಡಿದ್ರೆ 9, 8, 7 ಮಕ್ಕಳು 19 ಮಕ್ಕಳು ತುಂಬಿದಂತೆ ಅಂಗನವಾಡಿ. ಈ ಥರ ವ್ಯವಸ್ಥೆ ಏನಕ್ಕಾಯ್ತು ನೋಡಿದ್ರೆ ಇದು ರಾಜ್ಯಕ್ಕೆ ಇವತ್ತಿನ ದಿನ ಸಂತೋಷಕ್ಕೆ ನಮಗೆ ಕಾರಣ ನಮ್ಮ MLA ಸಾಹೇಬ್. ಈ ಸಂತೋಷ ಇದೆಲ್ಲ ನಮ್ಮ MLA ಸಾಹೇಬ್ರಿಗೆ ಸೇರ್ಬೇಕು ಅಂತ ನಾವು ನಮ್ಮ MLA ಸಾಹೇಬ್ರಿಗೆ ಅಭಿನಂದನೆ ಕೆಲಸ ಮಾಡ್ತೀವಿ. ಇನ್ನು 15 ದಿನ ರಜೆ ಬರೋದ ಕಾರಣಕ್ಕೋಸ್ಕರ ಎಲ್ಲ ಮಕ್ಕಳು 1 ತಿಂಗಳು ರಜೆ ಇರ್ತಾರೆ. ಅವಾಗ ಇದು ಖಾಲಿ ಇರೋಂಥ ಇದರಲ್ಲಿ ಪಂಚಾಯತಿಯಿಂದ ಏನು ಅನುದಾನ ಬರ್ತದೆ ತಗೊಂಡು MLA ಇಂದ ಸ್ವಲ್ಪ ಇದನ್ನು ತಗೊಂಡು ಆದಷ್ಟು ಇದನ್ನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ, ಮಾಡಿಸ್ತೀವಿ. ನಮ್ಗೊಂದು 2 ತಿಂಗಳು ಕಾಲ ಅವಕಾಶ ಬೇಕು. ಯಾಕೆಂದ್ರೆ ಇಲ್ಲಿ ಎಷ್ಟೋ ಜನ ಏನು ಮಾಡೋದೇ ಬೇಡ, ಅಂಗನವಾಡಿ ಕೊಡೋದೇ ಬೇಡ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನಾವೆಲ್ಲ ಹೋರಾಟ ಮಾಡ್ಬಿಟ್ಟು ತಂದಿದ್ದೀವಿ. ನಮಗೆಲ್ಲ ಸಹಕರಿಸಿದ್ದೀರಿ ನೀವು ಯಾರು ಆ ಮಕ್ಕಳು ತಾಯಿದಿರು ನಮ್ಮ ಜೊತೆ ಕೈಗೊಳಿಸಿದ್ದೀರಿ. ಎಲ್ಲ ಒಳ್ಳೇದಾಯ್ತದೆ, ತೊಂದರೆ ಇಲ್ಲ. ಎಲ್ಲ ಅಂಗನವಾಡಿ ಒಳ್ಳೆ ಅಂಗನವಾಡಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡಿತ ಇದು ಅಭಿವೃದ್ಧಿ ಆಯ್ತದೆ. ಒಂದು 15 ದಿನ ನಿಂತೋಗಿತ್ತಲ್ಲ, ಅದಕ್ಕೋಸ್ಕರ ಈಗ ಓಪನ್ ಮಾಡಲೇಬೇಕು ಅಂತ MLA ಸಾಹೇಬರು ಹೇಳಿದ್ಮೇಲೆ ಮಾಡಲೇಬೇಕು. ಈ ಥರ ಕಷ್ಟ ಆಯ್ತದೆ ಅಂತ ಪಾಪ ತಾಯಿದಿರದು ಕಣ್ಣೀರು ತುಂಬ ಕೇಳಿ ನಮಗೂ ಸಂಕಟ ಆಯಿತು, ಬೇಜಾರಾಯಿತು. ಅದಕ್ಕೋಸ್ಕರ ಎಮರ್ಜೆನ್ಸಿಯಾಗಿ ನಾವು ಇದನ್ನು ಮಾಡಿದ್ದೀವಿ. 15 ದಿವಸ ರಜೆ ಇರ್ತದೆ. ರಜೆ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಇನ್ನು 1.5 ತಿಂಗಳು ಕಳೆದ್ಬಿಟ್ಟು ಟೀಚರು ಬರ್ತಾರೆ, ಹೊಸ ಟೀಚರು ಬರ್ತಾರೆ. ಈ ಟೀಚರ್ ಮಾಡಿದ ತಪ್ಪು, ಟೀಚರ್ ಟ್ರಾನ್ಸ್ಫರ್ ಆಗಿ ಹೋಯ್ತಾರೆ ಅಂತ ಅಂದಾಗ ಇನ್ನೊಂದು ಟೀಚರ್ ಬುಕ್ಕಿಗೆ ಹೋಗ್ಬೇಕು. ಚೆಕ್ ಮಾಡಿದ್ದಾರೆ, ಇದು ಚೆಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು. ನಾಳೆ ಶ್ರೀದೇವಿಯವರು ಬರ್ತೀನಿ ಅಂತ ಹೇಳಿದ್ದಾರೆ. ಮಹಿಳೆ ಮತ್ತೆ ಮಕ್ಕಳ ಒಂದೇ ಬರ್ತೀನಿ ಅಂತ ಬಂದಿಲ್ಲ ಅಂದ್ರೆ ನಾವು ಕರೆಸ್ತೀವಿ. ಅವಾಗ ನೀವೆಲ್ಲ ಬನ್ನಿ ಅಷ್ಟೇ. ಗುಡ್ಡೆಹೊಸೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ರುಕ್ಮಿಣಿ ಮಾತನಾಡಿ, ಕಟ್ಟಡ ಶಿಥಿಲಾವಸ್ಥೆ ನೆಪವೊಡ್ಡಿ ಕಳೆದ 2 ವರ್ಷಗಳಿಂದ
ಅಂಗನವಾಡಿಗೆ ಬೀಗ ಹಾಕಿದ ಪ್ರಸಂಗ ಶೋಚನೀಯ. ಕಟ್ಟಡ ಹಳೆದಾದರೆ ಇಲಾಖೆ ಮೂಲಕ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ವಹಿಸುವುದು ಬಿಟ್ಟು ಅಂಗನವಾಡಿ ಮುಚ್ಚಿ ಮಕ್ಕಳಿಗೆ ಅನಾನುಕೂಲ ಸೃಷ್ಟಿ ಮಾಡುವುದು ಸರಿಯಲ್ಲ ಎಂದರು. ಇದನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳ್ತಾರೆ. ಅವರ ಮಾತನ್ನ ಕೇಳಿ ಈ ಅಂಗನವಾಡಿ ನಡೆಸ್ತಾ ಇದ್ದ ನಾಗಮಣಿ ಇರೋದ್ರಿಂದ ಇದನ್ನ ಕೆಳಗಡೆ ಮಾದರಿ ಶಾಲೆಗೆ ಶಿಫ್ಟ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ನಾವು ಪಂಚಾಯತ್ಗೆ ಹೇಳಿದರೆ ಕಳಿಸ್ತಾರೆ, ಅವರು ಶಿಫ್ಟ್ ಮಾಡ್ತಾರೆ. ತದನಂತರ ಇಲ್ಲಿನ ಗ್ರಾಮಸ್ಥರಿಗೆ ಹೇಳಿದ್ರಂತೆ, ಯಾರು ಅಂತ ಏನು ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರಂತೆ ಇದು ಬೇಡ, ಇದು ಚೆನ್ನಾಗಿದೆ ಬಿಲ್ಡಿಂಗ್, ಇದು ಬೇಡ ಅಂತ. ಅದು ಸ್ಥಳಾಂತರಗೊಂಡ್ರೆ ಇದನ್ನ ಡೆಮಾಲಿಷನ್ ಮಾಡಿ 25 ಲಕ್ಷ ಬರ್ತದೆ ಅಂತ ಹೇಳಿದ್ರು. ಅವರು ಲೆಟರ್ ಕೂಡ ಕಳಿಸಿದ್ದಾರೆ ಸ್ಥಳಾಂತರ ಮಾಡಬೇಕು ಅಂತ. ಬರೇ ವರ್ಷ ಆಯ್ತು, 24 ಅಂತ ಹೇಳಿದ್ರೆ ಇಲ್ಲಿ ತನಕ ಇದನ್ನ ಡೆಮಾಲಿಷನ್ ಮಾಡಿಲ್ಲ ಅಥವಾ ರಿಪೇರಿನೂ ಮಾಡಿಲ್ಲ. ರಿಪೇರಿ ಮಾಡಿದರೆ ಇದೊಂದು ರಾಡು ಮಾತ್ರ, ಇದು ಪೈಂಟ್ ಮಾಡಿದ್ದಾರೆ ನೋಡಿ ಸರ್ ಹೇಗಿದೆ ಅಂತ. ಇದು ಅಭಿವೃದ್ಧಿ ಇಲಾಖೆಯಿಂದ ಮಾಡಿದಾರಂತೆ. ಯಾರು ಮಾಡಿದರೆ ಯಾರನ್ನಂತ ಗೊತ್ತಿಲ್ಲ. ಇಲ್ಲಿಂದ CDP ಮೇಡಮ್ ಒಂದು ದಿನನೂ ಬಂದು ಇದನ್ನ ನೋಡಿಲ್ಲ. ಇಲ್ಲಿಂದ ಪೇರೆಂಟ್ಸ್ ಸರ್ 2 ಕಿಲೋಮೀಟರ್ ಆಗುತ್ತೆ, ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮಕ್ಕಳನ್ನ ಕೆಳಗಡೆ ಮಾದರಿ ಮನೆಗೆ ಕಳಿಸ್ಲಿಕ್ಕೆ. ಅದನ್ನ ನಾವು ಹಲವಾರು ಸರಿ ನಾವು CDP ಮೇಡಮ್ಗೆ ಹೇಳಿದ್ದೀವಿ, ಅವ್ರು ಇದುವರೆಗೂ ಬಂದಿಲ್ಲ, ಅದನ್ನ ಗಮನ ತಗೊಂಡಿಲ್ಲ. ಅದ ನಂತರ ನಾವು ಸಹ ಕಳೆದ ಹೋಗಿ ನಾವು ಆಫೀಸ್ಗೆ ಹೋಗಿ ನಾವು ಮಾತಾಡಿ ಬಂದಿದ್ದೀವಿ. ಅದಕ್ಕೂ ಅವರಿಗೆ ಏನೂ ರೆಸ್ಪಾನ್ಸ್ ಇಲ್ಲ. ನಂತರ ನಾವು ಈಗ ಕಳೆದ ಮಂಗಳವಾರ ನಾವು ಇದು MLA ಸರ್ ಹತ್ರ ಹೋಗಿ ಮಾತಾಡಿ, ಅವರು ಮತ್ತೆ ಆಫೀಸಿಂದ ಹೇಳಿದ್ರು, PDS ಸರ್ನ ಹತ್ರ ಮಾತಾಡಿದ್ರು. ಆಮೇಲೆ CDP ಮೇಡಮ್ ಕರೆದು ಮಾತಾಡ್ತೀವಿ, ನೀವು 3 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬನ್ನಿ ಅಂತ ನಾವು ಪುರಸಭೆಗೆ ಹೋಗಿ 9 ಗಂಟೆ ನಾವು ಅಲ್ಲಿ ಕಾದಿದ್ದೀವಿ. ನಂತರ ಈ ಅವತ್ತೇ ಸಾಯಂಕಾಲ ಇವರು ಎಲ್ಲರಿಗೂ ಟೀಚರ್ಗೆ ಫೋನ್ ಮಾಡಿದ್ದಾರೆ CDP ಮೇಡಮ್, ನಾಳೆನೇ ಶಿಫ್ಟ್ ಮಾಡಿ ಅಂತ. ಈ ಪೇರೆಂಟ್ಸ್ಗಳು ಕರ್ಕೊಂಡೋಗಿ ಬಿಡೋದು, ಇಲ್ಲಿಂದ 2 ಕಿಲೋಮೀಟರ್ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಡು ಬರೋದು, ಇದನ್ನ ನಾವು ದಿನ ನೋಡಿ ನಮಗೆ ತುಂಬಾನೇ ಬೇಜಾರಾಗ್ತಿತ್ತು. ಹಾಗೆ ನಾವು ಅದಕ್ಕಾಗಿ ನಿಂತು ನಾವು ಅದನ್ನ ಮಾಡಿದ್ದೀವಿ. ಇವತ್ತು ಅವರು ಬೇರೆ ಟೀಚರ್ನ ಕಳ್ಸಿಕೊಟ್ಟಿದ್ದಾರೆ. ಇವತ್ತು ನಾವು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಇಲ್ಲಿ ಇವತ್ತು ಮಕ್ಕಳು ಸೇರಿದ್ದಾರೆ, ನಮ್ಗೆ ಸಂತೋಷವಾಗಿದೆ. ಆದ್ರೆ ಇದು ಶಾಶ್ವತ ಅಲ್ಲ, ಇದು 44 ವರ್ಷದ ಕಟ್ಟಡ. ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ. ಇದನ್ನ ಬೇರೆ ನಮಗೆ 19 ಮಕ್ಕಳಿದ್ದಾರೆ, ಇಲ್ಲಿ ಬೇರೆನೇ ಕಟ್ಟಡ ನಮಗೆ ಸರ್ಕಾರದಿಂದ ಮಾಡಿಕೊಟ್ಟು ಇದನ್ನ ಅಂಗನವಾಡಿ ಚೆನ್ನಾಗಿ ನಡೆದಂಗೆ ಆಗ್ಬೇಕು ಅಂತ ಕೇಳ್ಕೊಳ್ತಾ. ಇದೇ ಸಂದರ್ಭ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕಾಧಿಕಾರಿ ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿ ನಮ್ಮ ಅಹವಾಲನ್ನು ಆಲಿಸಬೇಕಿದೆ, ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ಕೈಗೊಳ್ಳಬೇಕಿದೆ ಎಂದು ಪೋಷಕರು ಒತ್ತಾಯಿಸಿದರು. ಅವರು ಬರಬೇಕು, ಸಮಸ್ಯೆ ಅವ್ರು ನೋಡ್ಬೇಕು. ಈಗ ಇವರೆಲ್ಲ ಓಪನ್ ಮಾಡಿದ್ರೆ MLA ಸರ್ ನಮ್ಗೆ ತುಂಬಾ ಇದಿದೆ, ಇವರೆಲ್ಲ ರುಕ್ಮಿಯಕ್ಕ ಅವ್ರದ್ದು, ದಾಮೋದರವ್ರದ್ದು ಎಲ್ಲರೂ ಮಾಡಿದ್ದಾರೆ, ಅದು ಖುಷಿ ಇದೆ. ಮೇನ್ ಈಗ CDP ಮೇಡಮ್ ಇಲ್ಲಿ ಬರಬೇಕು. ಮೇನ್ ಪ್ರಾಬ್ಲಮ್ ಆಗಿರೋದು ಅವರಿಂದ ಅವ್ರು ಬರಲೇಬೇಕು. ಅವ್ರಿನ ಅಲ್ಲಿ MLA ಆಫೀಸರ್ ಮಾತಾಡೋದು ಅಲ್ಲಿ ಏನು ಬೇಡ, ಇಲ್ಲಿ ಬಂದು ಇಲ್ಲಿ ಎಲ್ಲರ ಮುಂದೆ ಮಾತಾಡಬೇಕು. ಈ ಸಂದರ್ಭ ಬೂತ್ ಅಧ್ಯಕ್ಷ ಮಹೇಶ್, ಯುವ ಕಾಂಗ್ರೆಸ್ ವಲಯ ಅಧ್ಯಕ್ಷ ವಿಜಯಕುಮಾರ್, ಕಾರ್ಯಕರ್ತ ರವಿ MR ಪಾಲ್ಗೊಂಡಿದ್ದರು. ಹುಣಸೂರು ಕಾವೇರಿ ಸಂಭ್ರಮ ಲಯನ್ಸ್ ಕ್ಲಬ್ ಶನಿವಾರ ಸಂತೆ ಇವರು ಗೋಪಾಲಪುರ, ಬೆಳ್ಳರಹಳ್ಳಿ ಹಾಗೂ ದುಂಡಳ್ಳಿ ಅರಣ್ಯ ಇಲಾಖೆಯ ಕಚೇರಿ ತಿರುವಿನಲ್ಲಿ ರಸ್ತೆ ಮಾರ್ಗ ನಾಮಫಲಕವನ್ನು ನಿರ್ಮಾಣ ಮಾಡಿದ್ದು, ಇದನ್ನು ಶನಿವಾರ ಸಂತೆ ಪೊಲೀಸ್ ವೃತ್ತ ನಿರೀಕ್ಷಕ ಕೃಷ್ಣರಾಜ್ ಅನಾವರಣಗೊಳಿಸಿದರು. ನಂತರ ದುಂಡಳ್ಳಿ ವ್ಯಾಪ್ತಿಯ ದೇವದೀಪ ರೆಸಾರ್ಟ್ನಲ್ಲಿ ನಡೆದ ಕ್ಲಬ್ನ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಲಯನ್ಸ್ ಕ್ಲಬ್ ಜಿಲ್ಲಾ ಗವರ್ನರ್ ರಾಜಶೇಖರ್, ಇಂದು ನಾವು ಬದುಕುವ ಜೊತೆಗೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ನಮ್ಮ ಸಂಪಾದನೆಯ ಒಂದಷ್ಟು ಹಣವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಲಯನ್ಸ್ ಕ್ಲಬ್ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಒಂದು ವೇದಿಕೆಯನ್ನು ಕಲ್ಪಿಸ್ತಾ ಇದೆ. ಇಲ್ಲಿಯ ಲಯನ್ಸ್ ಕ್ಲಬ್ ಅತ್ಯುತ್ತಮ ರೀತಿಯ ಕೆಲಸ ನಿರ್ವಹಿಸ್ತಾ ಇರುವುದು ಶ್ಲಾಘನೀಯವೆಂದರು. ನಿಜವಾಗ್ಲೂ ಸಹ ಈ ಒಂದು ಸಂಸ್ಥೆಯ ಸದಸ್ಯರು ಭಾಳ ಅಭಿನಂದನಾರ್ಹರು. ನಮಗೆ ನಮ್ಮ ಏನು ಮಾಡ್ತೀವಿ, ನಮ್ಮ ಕೆಲಸಗಳಿದ್ದಾಗ ಅಯ್ಯೋ ನಮ್ಮದೇ ಕೆಲಸಗಳಿದೆಯಪ್ಪ, ಇವೆಲ್ಲ ಯಾರು ಮಾಡೋಕ್ಕಾಗತ್ತೆ ಅಂತ. ಅದರಲ್ಲೂ ನಾನು ನೋಡಿದಾಗ 60 ವರ್ಷದ ಹೆಚ್ಚು, ಅಂದರೆ ಆಫ್ಟರ್ 60 years ಹಿರಿಯ ನಾಗರಿಕರೇ, ಈಗ ಚಿನ್ನಪ್ಪನವರಾಗ್ಬೋದು, ನಮ್ಮ ಬೇರೆ ಇವರ ನೋಡಿದಾಗ ಏನಾದರೂ ನಾವು ಸೇವೆ ಮಾಡಬೇಕು ಸಮಾಜಕ್ಕೆ ಅಂತೇಳಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಈ ಸಂಸ್ಥೆ ಮಾಡಲಿ. ಲಯನ್ಸ್ ಕ್ಲಬ್ ಖಜಾಂಚಿ BK ಚಿನ್ನಪ್ಪ ಮಾತನಾಡಿ, ಈ ಸಂಸ್ಥೆ ಸೇರಲು ಅನೇಕರು ಮುಂದೆ ಬರ್ತಾ ಇದ್ದು, ಇದರಿಂದ ನಾವು ಕೆಲಸ ಮಾಡಲು ಶಕ್ತಿ ಹೆಚ್ಚಾಗ್ತಾ ಇದೆ. ಈ ಸಂಸ್ಥೆಯಿಂದ ಈಗಾಗಲೇ ಅನೇಕ ಸಮಾಜಮುಖಿ ಕೆಲಸ ಮಾಡಲಾಗಿದ್ದು,
ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ಇನ್ನೂ ಒಂದು ಹೇಳ್ಬಿಟ್ಟು ಹೋಗಿದೆ. ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು 60 ವರ್ಷಗಳ ಅನುಭವ. ಅದರಲ್ಲಿ ನನಗೆ ಸಹಕಾರ ಶ್ರೇಷ್ಠ ಸಹಕಾರಿಗಳಂತ ಪ್ರಶಸ್ತಿನೂ ಒಂದು ಸರಿ ಸಿಕ್ಕಿದೆ. ಮತ್ತು ಜೊತೆಗೆ ನಾನು ಇದರ LICಯ ಸದಸ್ಯರಾಗಿಯೂ ಸಹ ಇವತ್ತು ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೆ. ಅವೆರಡು ಬಿಟ್ಟು ಹೋಗಿದ್ದಾವೆ. ಅನೇಕ ಸೇವೆಗಳನ್ನ ಮಾಡಿದ್ರು ಸಹ ಸಾಕಷ್ಟು ಕಷ್ಟ ನಷ್ಟ ನೋವುಗಳು ನಲುವುಗಳನ್ನೆಲ್ಲ ಅನುಭವಿಸಿದ್ದೀನಿ. ದಾಖಲೆ ಆಗಲ್ಲ, ಬಂದ್ವಿ ಓದ್ವಿ ಅಂತ ಆಗ್ಬಿಡುತ್ತೆ. ಇಲ್ಲ ಸರ್, ದಾಖಲೆ ಇದೆಯಾ ಹೇಳ್ತೀರಿ? ಇವತ್ತು ಏನು ಇಟ್ಟಿರಲಿಲ್ಲ ಅಂತ ನಾನು ಹೇಳಿದೆ, ಇದ್ರೆ ತುಂಬ ಒಳ್ಳೆಯದು. ಕನ್ವೆನ್ಷನ್ ಇರ್ಬೋದು, ಎಲ್ರಿಗೂ ಕೂಡ ತಾವು ಭಾಗವಹಿಸಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್ ಎಲ್ರಿಗೂ ಕೂಡ. ಮುಂದೆ ಮಂಡ್ಯದಲ್ಲಿ ಏಪ್ರಿಲ್ 5ನೇ ತಾರೀಕು ವಾರ್ಷಿಕ ಅಧಿವೇಶನ ನಡೀತಾ ಇದೆ. ತಾವುಗಳು ಅವತ್ತು ಹಿಂದಿನ ದಿವಸ ಬನ್ನಿ, ನಾವು ರೂಮ್ ವ್ಯವಸ್ಥೆ ಮಾಡ್ತೀವಿ. ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ದೊರೆಯುವಂತಾಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ಗಳು ಪಕ್ಕದ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿರ್ತಕ್ಕಂಥ ಆನರರಿ ಫಂಕ್ಷನ್ ಟು ಡಾಕ್ಟರ್ ಸುಪರ್ಣ ಕೃಷ್ಣಾನಂದ, TK ಅಪ್ಪಸ್ವಾಮಿ, ರಿಟೈರ್ಡ್ ಟೀಚರ್. ಲಯನ್ಸ್ ಸುನೀಲ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೇಶವಮೂರ್ತಿ, ವಲಯ ಅಧ್ಯಕ್ಷ ಸುಧೀರ್ ಸಿದ್ದೇಗೌಡ, ಲೋಕೇಶ್, ಶಂಕರ್, ಚಂದ್ರಶೇಖರ್, ಶಿವಣ್ಣ, ಧರ್ಮಪ್ಪ, ಕಾರ್ಯಪ್ಪ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪವಿತ್ರ ರಂಜಾನ್ ತಿಂಗಳ ಉಪವಾಸ ವ್ರತ ಆಚರಣೆ ನಡೀತಾ ಇದೆ. ಈ ಹಿನ್ನೆಲೆ ವಿರಾಜಪೇಟೆ ರಾಯಲ್ ಕಮಿಟಿ ವತಿಯಿಂದ ವಿದ್ಯಾನಗರದಲ್ಲಿ ಸಂಜೆ 6:38ಕ್ಕೆ ಲಘು ಉಪಹಾರ ಮತ್ತು ಪ್ರಾರ್ಥನೆಯ ಬಳಿಕ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಈ ಸಂದರ್ಭ ರಾಯಲ್ ಕಮಿಟಿಯ CH ಆಲಿ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಫ್ತಾರ್ ಕೂಟವನ್ನು ನಮ್ಮ ಕಮಿಟಿ ವತಿಯಿಂದ ನಡೆಸಲಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು. ನಾವು ಇವತ್ತು ನಮ್ಮ ವಿದ್ಯಾನಗರದ ರಾಯಲ್ ಕಮಿಟಿ ವತಿಯಿಂದ ಪ್ರತಿ ವರ್ಷ ಆಚರಿಸುವಂಥ ಈ ಇಫ್ತಾರ್ ಕೂಟವನ್ನು ಈ ವರ್ಷ ಆಚರಿಸಿದ್ದೇವೆ. ಇನ್ಶಾ ಅಲ್ಲಾ ಎಲ್ಲ ವಿಜೃಂಭಣೆ ನಡೆದಿದೆ. ನಮ್ಮ ಸ್ನೇಹಿತರು, ಅದೇ ರೀತಿ ನಮ್ಮ ಸುತ್ತಮುತ್ತ ಎಲ್ಲರೂ ಬಂದು ನಮ್ಮ ಈ ಇಫ್ತಾರ್ ಕೂಟಕ್ಕೆ ಸಹಕರಿಸಿ ಅವರಿಗೆ ತುಂಬ ಧನ್ಯವಾದಗಳು ಅಂತ. ಈ ಸಂದರ್ಭ ಕಮಿಟಿಯ ಸದಸ್ಯರಾದ ನೌಶಾದ್ ಗಫೂರ್, KS ಸೂಫಿ, ಯೂಸುಫ್, ಮಹಮ್ಮದ್, ನಸರುಲ್ಲಾ ಖಾಲಿದ್ ಪಾಲ್ಗೊಂಡಿದ್ದರು. ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಮೊಹಮ್ಮದ್ ರಾಫಿ, ಅಬ್ದುಲ್ ಜಲೀಲ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು.